ಫಸ್ಟ್ ಚಡ್ಡಿ ಹಾಕೊಂಡು ಅಜ್ಜನೊಟ್ಟಿಗೆ ಈ ಭೂತದ ಕೋಲದ ಡೋಲು ಬಡಿಲಿಕ್ಕೆ ಹೋಗ್ತಿದ್ದೆ ಅವರೊಟ್ಟಿಗೆ. ಸಂಕದ ಮೋರಿ ಅಡಿಯಲ್ಲಿ ಇದ್ದಾನೆ ಇವನು ವಾದ್ಯಕ್ಕೆ ಹೋಗ್ಲಿಕ್ಕೆ ಅಂತ. ಹಾಗೆ ಕಲೆಕ್ಷನ್ ಮಾಡಿ ಒಂದು ಅವರಿಗೆ ಹೆಲ್ಪ್ ಮಾಡಿದ್ದೇವೆ ನಾವು ಎಲ್ಲಿ ಅದನ್ನು ಹೇಳಿಲ್ಲ, ಹುಡುಗರು ನಾವು ಮಾಡಿದ್ದೇವೆ ಅಷ್ಟೇ. ಫಸ್ಟ್ ನೋಡಿ ಸ್ಯಾಕ್ಸೋಫೋನ್ಗೆ ಬ್ಯಾಗ್ ಈ ತರನೇ ಇತ್ತು, ಇದು ನುಡಿಸ್ಲಿಕ್ಕೆ ಆಗ್ಲಿಕ್ಕೆ ಒಂದು ಇದರಲ್ಲಿ ಮತ್ತೆ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಮತ್ತೆ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗುಂಟು ನಿಮಗೆ? ಫ್ಯಾಮಿಲಿ ನಮ್ದು ಇರೋದೇ ಇದ್ರಲ್ಲೇ ಸ್ಯಾಕ್ಸೋಫೋನು ಇದ್ರಲ್ಲೇ ನಂಬಿ ನಾವು ಹೋಗ್ತಾ ಇರೋದು. ನಮ್ಮ ಒಟ್ಟಿಗೆ ತಂದೆ ಇರ್ತಾರೆ, ನಾವು ತಂದೆ, ನಾನು, ಮಿಸ್ಸಸ್, ಅದೇ ನಮ್ದು ಟೀಮು. ಒಟ್ಟಿಗೆ ಬರುವವರು ಸಹ ನಮ್ಮ ಸಂಬಂಧಿಕರಾಗೆ ಎಲ್ರು. ಹಾಗೆ ಮತ್ತೊಂದು ಹೇಳ್ತೇನೆ, ನಮ್ಮ ಹರಿಯಡ್ಕದ ವಾದ್ಯದ ಟೀಮದ ಹಾಗೆ ಎಲ್ಲಿ ಇಲ್ಲ ಅಂತ ಕಾಣ್ತದೆ. ನಾನು ಈಗಂತೂ ತುಂಬಾ ಜನ ಹೇಳ್ತಿದ್ದಾರೆ ಹಾಗೆ. ಇವಾಗ ಅದೊಂದು ನಮಗೆ ಭಾಗ್ಯ. ನನ್ನ ತಂದೆಯೊಟ್ಟಿಗೆ ನಾನು ಎಷ್ಟು ಸಮಯವರೊಟ್ಟಿಗೆ ನಾನು ಮತ್ತು ತಂದೆ ಒಟ್ಟಿಗೆ ದೇವರೊಟ್ಟಿಗೆ ಸುತ್ತೆಲ್ಲ ನುಡಿಸುದು ನನ್ನ ಒಂದು ಭಾಗ್ಯ. ಅದು ಇನ್ನೂ ಸಹ ದೇವರು ಹಾಗೆ ಇಟ್ಟಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ನಾನು ಎಲ್ಲ ಸುತ್ತಲ್ಲಿ ನೋಡಿದ್ರು ನನ್ನ ತಂದೆ ಇರ್ತಾರೆ ಹಾಗೆ. ಇದಕ್ಕೆ ಆಲ್ಟೋ ಸ್ಯಾಕ್ಸೋಫೋನ್ ಅಂತ ಹೇಳ್ತಾರೆ. ಆಲ್ಟೋ ಸ್ಯಾಕ್ಸೋಫೋನ್, ಬೇಬಿ ಸ್ಯಾಕ್ಸೋಫೋನ್ ಇದಕ್ಕಿಂತ ಒಂದು ಉಂಟು, ನಾನು ತೋರಿಸ್ತೇನೆ. ಅದು ಬೇಬಿ ಸ್ಯಾಕ್ಸೋಫೋನ್ ಅಂತ. ಟೆನ್ನರ್ ಇಲ್ಲ ನನ್ನ ಹತ್ರ. ಟೆನ್ನರ್ ಸ್ಯಾಕ್ಸೋಫೋನ್ ಅಂದ್ರೆ ಧರ್ಮಸ್ಥಳದಲ್ಲಿ ಇದ್ರಲ್ಲಿ ಉಂಟು ದೊಡ್ಡದಾಗಿ, ಅದು ದೊಡ್ಡ. ಅದು ನಿಂತ್ಕೊಂಡು ಚಾರ್ ಹಾಕಿ ನುಡಿಸುದು, ಅದು ಕೆಳಗಿನಿಂದ ಹೀಗೆ ಬರ್ತದೆ ಹಾಗೆ. ಅಂದ್ರೆ ಹೆಚ್ಚಿನ ಕಡೆಗೆ ಇದೇ ಬರುದು. ಬೇಬಿ ಸ್ಯಾಕ್ಸೋಫೋನ್ ಅಂತ. ಇದು ಬೇಬಿ ಸ್ಯಾಕ್ಸೋಫೋನ್. ಸ್ಟಾರ್ಟಿಂಗ್ ಅಲ್ಲಿ ಇದರಲ್ಲಿ ಕಲಿಯುವುದು ಅಲ್ಲ, ಇದ್ರಲ್ಲಿ ಕಲಿಯುದಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಇದ್ರಲ್ಲಿ ಕಲಿಯುದು. ಇದು ಈಗ ಬಂದದು. ಇದು ಮುಂಚೆ ಫಸ್ಟಿಗೆ ಇರ್ಬೋದು. ನಾನಂದ್ರೆ ಈ ಸಲ ತಗೊಂಡದಲ್ಲ, ಒಬ್ರು ಕೊಟ್ಟದ್ದು ನಮಗೆ, ತಗೊಳ್ಳಿಲ್ಲ. ಹೀಗೆ ಸ್ವಲ್ಪ ಹಗುರಗೊಂಡು ಉಂಟಲ್ಲ ಇದು? ಹೌದು. ಇದಕ್ಕೆ 50,000 ಉಂಟಂತೆ ಇದಕ್ಕೆ. ಶ್ರುತಿ ಟೋನ್ ಬೇರೆ ಬರ್ತದೆ, ಬೇರೆ. ಇದಕ್ಕೆ ಏನು ಬರ್ತದೆ. ನಾನು ಫಿಕ್ಸ್ ಎಲ್ಲ ಮಾಡುದು ಹಾಗೆ ಸೇಮ್ ಎಲ್ಲದಕ್ಕೂ ಬೇರೆ ಬೇರೆನೆ. ಹೌದು. ಇದಕ್ಕಂದ್ರೆ ಸಂದು ಬರ್ತದೆ, ರೀಡ್ಸ್ ಎಲ್ಲ. ಕಮ್ಮಿ ಎಲ್ಲಿ ನುಡಿಸಲಿಲ್ಲ ನಾನು. ಕಮ್ಮಿ ಅಲ್ಲ, ಅದೇ ಸೌಂಡ್ ಸ್ವಲ್ಪ ಜಾಸ್ತಿ ಅಲ್ಲ ಇದಕ್ಕೆ. ಅದೇ ಶ್ರುತಿ ಸ್ವಲ್ಪ ಇದ್ರದ್ದು ಎಫ್. ಅಂದ್ರೆ ಇದರಲ್ಲಿ ನೀವು ಕಾರ್ಯಕ್ರಮ ಕೊಡ್ಬೇಕು ಅಂತ ಹೇಳಿದ್ರೆ ಯಾವ ಪ್ರೋಗ್ರಾಮ್ ಎಲ್ಲ? ಅದು ಈಗ ಮದುವೆ ಮನೆಯಲ್ಲೆಲ್ಲ ಫ್ಯೂಷನ್ ಎಲ್ಲ ಮಾಡುವಾಗ ನುಡಿಸ್ಬೇಕಂತ ಇದ್ದೇನೆ. ನುಡಿಸ್ಲಿಲ್ಲ, ಟ್ರೈ ಮಾಡ್ಬೇಕೀಗ. ಈಗ ಮೊನ್ನೆ ಒಂದು ಇದಕ್ಕೆ ದೇವರೊಟ್ಟಿಗೆ ಉಡಿಕೆ ಸುತ್ತ ಅಂತ ಆಗ್ತದೆ, ನೀವು ನೋಡ್ತೀರಾ. ಅದು ನಮ್ ಕಡೆ ಉಡಿಕೆ ಸುತ್ತ ಅಂತ ಮಾಡ್ತಾರಲ್ಲ, ಅದಕ್ಕೆ ಮೊನ್ನೆ ನುಡಿಸಿದ್ದೇನೆ ನಾನು. ಇದನ್ನು ಅದಕ್ಕೆ ಯೂಸ್ ಮಾಡುವಂತ ಇದ್ದೇನೆ. ಅದಕ್ಕೆ ಫಸ್ಟ್ ಈಗ ಸುಪಾರ್ಣ ಅಂತ ನುಡಿಸ್ತಿದ್ದೆ ನಾನು. ಈಗ ಇದನ್ನು ನುಡಿಸುವಂತ ಇದ್ದೇನೆ. ಇನ್ನು ಸ್ವಲ್ಪ ಜಾಸ್ತಿ ಕೇಳ್ತದಲ್ಲ ಹಾಗೆ. ಹೌದು, ಸೌಂಡ್ ಸ್ವಲ್ಪ ಜಾಸ್ತಿ. ನಮ್ ಕಡೆ ಉಡಿಕೆ ಸುತ್ತ ಅಂದ್ರೆ ಫೇಮಸ್, ನೋಡಿರ್ತೀರಾ ನೀವು ಎಲ್ಲ ಜಾತ್ರೆಯಲ್ಲಿ. ನಿಲ್ಲುವಾಗ ಒಂದು ಜನಗಳೆಲ್ಲ ಇದು ಮಾಡ್ತಾರೆ. ಅದ್ರದ್ದೊಂದು ಸ್ಯಾಕ್ಸೋಫೋನ್ ತುಂಬಾ ಇದೆ ನಮ್ಮ ಹತ್ರ. ಹಳೆ ಸ್ಯಾಕ್ಸೋಫೋನ್ ಇದೆ ನನ್ನ ಅಜ್ಜ ಅಂತ. ನೋಡಿ ಸ್ಯಾಕ್ಸೋಫೋನ್ಗೆ ಬ್ಯಾಗ್ ಈ ತರನೇ ಇತ್ತು.
ನಮ್ಮ ಅಜ್ಜ ಇರುವಾಗ. ಅಜ್ಜನ ಅದನ್ನ ಹೀಗೆ ಹಾಕೊಂಡು ಹೋಗುದು. ಫಸ್ಟಿಗೆ ಹಾಗೆ ಫಸ್ಟ್ ನಾದಸ್ವರದವರ ಹಾಗೆ ಇದ್ದದು. ಈಗೆಲ್ಲ ಅದಕ್ಕೆ ಬ್ಯಾಗ್ ಎಲ್ಲ ಬಂದು ಮುಂಚಿನ ಇದು ಇಂಡಿಯನ್ ಸ್ಯಾಕ್ಸೋಫೋನ್ ಇದು. ಇದು ಇಂಡಿಯನ್ ಸ್ಯಾಕ್ಸೋಫೋನ್. ಇಂಡಿಯನ್ ಅಂದ್ರೆ ಇಂಡಿಯನ್ ಪ್ಯಾರಿಸ್ ಅಂತ ಇದೆ. ಇದು ಯಾರ ಹತ್ರ ಇಲ್ಲ. ನಮ್ಮ ಭಾರತ ದೇಶದ್ದೇವ ಇದು? ಇದು ಆಗಿರ್ಬೋದು ಅಂತ ಕಾಣ್ತದೆ. ಇದು ಫಸ್ಟ್ ಅಜ್ಜಂದು ಇದು ಹೀಗೆ ಇರ್ಲಿಲ್ಲ. ಇದಂದ್ರೆ ಒಮ್ಮೆ ಆಕ್ಸಿಡೆಂಟ್ ಆಗಿ ಎಲ್ಲ ಇದು ಎಲ್ಲ ಹೋಗಿತ್ತು. ಫುಲ್ ಬಿಡಿ ಬಿಡಿ. ಇದು ಬ್ಯಾಂಗ್ಳೂರಿಗೆಲ್ಲ ನಾನೇ ಕಲಿಸಿ ರಿಪೇರಿಗೆ ಒಂದು 25,000 ರೂಪಾಯಿ ಆಗಿದೆ ಇದಕ್ಕೆ. ಅಂದ್ರೆ ಇದನ್ನು ನುಡಿಸ್ಲಿಕ್ಕೆ ಆಗುದಿಲ್ಲ, ಅವರ ನೆನಪಿಗೆ ಇಟ್ಟದು ನಾವು. ನೀವು ನುಡಿಸುದಿಲ್ಲ? ಇದು ನುಡಿಸ್ತೇನೆ, ಆದ್ರೆ ನಾನು ನುಡಿಸ್ಲಿಕ್ಕೆ ಹೋಗುದಿಲ್ಲ ಅದನ್ನು, ಅಂದ್ರೆ ಅವರ ನೆನಪಲ್ಲೇ ಇರ್ಲಿ ಅಂತ. ಹೌದು ಹೌದು. ನೋಡಿ ಇದು ಹೀಗೆ, ಇದ್ರದ್ದು ಸೌಂಡೇ ಚಂದ ಒಂದು. ಇಂಥ ಸ್ಯಾಕ್ಸೋಫೋನ್ ಲೆಕ್ಕದವ್ರ ಹತ್ರ ಇರೋದು, ಹಳೆಯ ಕಾಲದವ್ರ ಹತ್ರ. ಒಮ್ಮೆ ನುಡಿಸ್ಬೋದಾ? ಇದು ಸೇಮ್ ಹಾಗೆ ಆದ್ರೂ ಒಂದು ಇದು ನುಡಿಸ್ಲಿಕ್ಕೆ ಆಗ್ಲಿಕ್ಕೆ ಇಲ್ವಂತ ಇದರಲ್ಲಿ. ಮತ್ತೆ ತಂದೆದುಂಟು, ಅದು ಸಹ ಹಾಗೆ ಹಳೆಯ ಸ್ಯಾಕ್ಸೋಫೋನ್. ಅದು ಇದು ಫಸ್ಟಿಗೆಲ್ಲ ಹೀಗೆ ಯೂಸ್ ಮಾಡ್ತಿದ್ರು, ಈಗೆಲ್ಲ ಬ್ಯಾಗ್ ಇದೆಲ್ಲ. ಅವತ್ತಿನ ಕವರ್ ಕೂಡ ಚಂದ ಉಂಟಲ್ಲ? ಹೌದು, ಇದು ಅವತ್ತಿನಲ್ಲ, ಇದು ರೆಡಿ ಮಾಡಿದ್ದು. ಆದ್ರೆ ಅದರ ಸ್ಟೈಲಲ್ಲಿ ನಾನು ಮಾಡಿದ್ದು, ಹೀಗೆ ಬೇಕು ಅಂತ ನಮಗೆ. ಫಸ್ಟ್ ಹೇಗೆ ಯೂಸ್ ಮಾಡಿದ್ರು ನೆನಪಿಗೆ ಆದ್ರೆ ಇರ್ಲಿ ಅಂತ ನಾನೇ ರೆಡಿ ಮಾಡಿದ್ದು. ತಂದೆಯವರ ಹೆಸರು ಹೇಗೆ? ಪದ್ಮನಾಭ ಶೇರಿಗಾರ ಅಂತ. ಅವರು ಸಹ ತಂದೆ ಅವರು ಅಜ್ಜನೊಟ್ಟಿಗೆನೆ ಕಲ್ತದ್ದು. ಹೀಗೆ ಹಾಕೊಂಡು ಹೋಗ್ತಿದ್ರು ಫಸ್ಟ್. ಹಾಗೆ ಇದು ಅಜ್ಜಂದು. ಇದು ತಂದೆದು. ಇದು ಕೂಡ ಇಂಡಿಯಾದ್ದೇನಾ? ಇಂಡಿಯಾದ. ಇದು ಸಹ ಒಳ್ಳೆ ಸ್ಯಾಕ್ಸೋಫೋನ್ ಇದು. ಇದು ಎಷ್ಟು ವರ್ಷಗಳ ಹಿಂದೆದ್ದು? ಇದಕ್ಕೆ ಒಂದು 80 ವರ್ಷ ಆಗ್ಬೋದಂತ ಅಜ್ಜನ ಈ ಸ್ಯಾಕ್ಸೋಫೋನಿಗೆ, ಅಜ್ಜಂದು. ತಂದೆದು ಸಹ ಅಷ್ಟೇ ಒಂದು 50 ವರ್ಷ ಆಗ್ಬೋದು ಇದಕ್ಕೆ. ಅದು ಎಲ್ಲ ರಿಪೇರಿ ಆಗಿ ಇದೆಲ್ಲ. ಆದ್ರೂ ಈಗ ಇಂಥದ್ದು ಸಿಗುದಿಲ್ಲ ನಮ್ಮ ಈಗ ಸಿಗುದಿಲ್ಲ. ಸಿಗ್ತದೆ, ಈತ ಕ್ಲೀನ್ ಆಗಿ ಸಿಗುದಿಲ್ಲ. ಅದೆಲ್ಲ ಕಬ್ಬಿನೆಲ್ಲ ಮಿಕ್ಸ್ ಮಾಡಿ ಬಾರಿಸ್ಲಿಕ್ಕೆ ಸಾಧ್ಯವಿಲ್ಲ ಅದು. ಇದು ಮೆಟೀರಿಯಲ್ ಯಾವುದು? ಯಾವ್ದಂತ ಗೊತ್ತಿಲ್ಲ. ಇದು ಇಲ್ಲಿ ಇದು ಅವಳು ಮಿಸ್ಸಸ್ ನುಡಿಸ್ತಾ ಇರ್ತಾಳೆ ಅದನ್ನು. ಹೀಗೆ ಅದು ಫಾರಿನ್ ಇದೆ. ಫಾರಿನ್ ಇದು ಕೂಡ. ಅದು ನಮ್ಮ ಭಾರತ ದೇಶಕ್ಕೆ ಯಾವ ತರ ತರುದು? ಅದವರು ತರಿಸ್ತಾರೆ, ಅಂಗ ಶಾಪ್ನವರು. ಅದು ಶಾಪ್ ಇದೆ ಮೈಸೂರಲ್ಲಿ, ಮಂಗಳೂರಲ್ಲೆಲ್ಲ. ಅವ್ರ ಹತ್ರ ಹೇಳಿ ಕೊಟ್ರೆ ಶಾಪ್ ಇದು. ನೋಡಿ ಇದು ನಿಮ್ಮದ? ಅದು ಮಿಸ್ಸಸ್ ನುಡಿಸ್ತಾ ಇರ್ತಾರೆ. ಹೌದು ಹೌದು. ಇದು ಜುಪಿಟರಿ ಅಂತ ಕಂಪನಿ. ಜುಪಿಟರಿ ಇಲ್ಲಿ ಗೊತ್ತು. ಈಗ ಇದಕ್ಕೆಲ್ಲ 1,20,000 ಎಲ್ಲ ಇದೆ ಇದಕ್ಕೆಲ್ಲ, ಈ ಸ್ಯಾಕ್ಸೋಫೋನ್ಗೆ. ನಾನು ಇದನ್ನೇ ನುಡಿಸುದು, ಈ ಸ್ಯಾಕ್ಸೋಫೋನೇ. ಅದು ಈಗ ನಿಮ್ಮ ಹತ್ರ ಇದರ ಇನ್ಸ್ಟ್ರೂಮೆಂಟ್ ತುಂಬಾ ಉಂಟಲ್ಲ, ಬ್ಯಾಂಡ್ ಯಾವುದೆಲ್ಲ ಉಂಟು? ನಮ್ಮ ಹತ್ರ ಎಲ್ಲ ಮದುವೆಗೆ ಬೇಕಾಗಿ, ಜಾತ್ರೆಗೆ ಬ್ಯಾಂಡ್, ಮತ್ತೆ ಕೋಲದಕ್ಕೆ ವಾದ್ಯ ಹಾಗೆ ತಾಸೆ ಹಾಗೆಲ್ಲ ಉಂಟಲ್ಲ, ಅದೆಲ್ಲ ಉಂಟು. ಬೇರೆ ಬೇರೆನೆ? ಬೇರೆ ಬೇರೆನೆ, ಹೌದು. ನಾವು ಮೂಲ ವಾದ್ಯ ನಮ್ಗೆ ನೇಮ ಕೋಲದೇ ಇರುದು ಜಾಸ್ತಿ. ನಾವು ನಾದಸ್ವರ ನುಡಿಸ್ಲೇಬೇಕು. ಒಂದು ನಮಗೆ ನಮ್ಮ ಚಾಕ್ರಿದು ಕೆಲಸ ತುಂಬಾ ಉಂಟು, ಸಂಪ್ರದಾಯ ಒಂದಾಗಿ. ಹಾಗೆ ನಿಮ್ಮ ಮನೆ ಎದುರುಗಡೆನೆ ದೇವಸ್ಥಾನ ಕೂಡ ಉಂಟು? ಹೌದು, ಅದನ್ನ ನಂಬಿ ಹೋಗುದು ನಾವು. ಪಂಜುರ್ಲಿ ಕಲ್ಲೊಟ್ಟಿ ಗುಲ್ಲಿಗೆ ಅಂತ ಹಿಂದಿನ ಕಾಲದಲ್ಲಿ. ಹೌದು, ಅಜ್ಜ ಮಾಡಿದ್ದು ಅದು. ಅದ್ರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೇವೆ ನಾವು. ಹಾಗೆ ನೀವು ಬೇರೆ ಲಾಂಗ್ ಅಂತ ಹೇಳಿದ್ರೆ ಎಲ್ಲಿಗೆಲ್ಲ ಹೋಗಿದ್ದೀರಿ? ತಮಿಳ್ನಾಡು ಈ ತರ ಹೋಗಿದ್ದೀರಾ? ತಮಿಳ್ನಾಡು ಹೋಗ್ತಾ ಇರ್ತೇವೆ ಪ್ರೋಗ್ರಾಮ್ ಸಿಕ್ಕಿದ ಹಾಗೆ. ಅದೇ ಈಚೆ ಬ್ಯಾಂಗ್ಳೂರು ಎಲ್ಲ ಹೋಗ್ತೇವೆ. ಹಾಗೆ ತಮಿಳ್ನಾಡು ನಾವು ಸ್ವಲ್ಪ ಕಮ್ಮಿ, ಅಷ್ಟು ದೊಡ್ಡ ಕಲಾವಿದರೆ ಆಗ್ಲಿಲ್ಲ. ಹೋಗ್ತಿರ್ತೇವೆ ಹಾಗೆ. ನೀವು ಬೆಳಿಬೇಕು ಇನ್ನಷ್ಟು. ಹೌದು. ನಿಮ್ಮದು ಕೂಡ ಒಂದು ಫೇಸ್ಬುಕ್ ಚಾನಲ್ ಉಂಟಲ್ಲ? ಯೂಟ್ಯೂಬ್ ಚಾನಲ್ ಉಂಟು. ಅದರಲ್ಲಿ ಕೂಡ ಹಾಕ್ತಾ ಇರ್ತೇನೆ ನಾನು ಜಾಸ್ತಿ ಹಾಕುದಿಲ್ಲ. ಅದೇ ಅದೇ. ಇದು ಎಲ್ಲಿ? ಅದು ಇದು ತಮಿಳ್ನಾಡು. ಇದು ಮಂಗಳವಾದ್ಯ ಅಂದ್ರೆ ಇದೆ. ಮಂಗಳವಾದ್ಯ? ದೊಡ್ಡದಾಗಿ. ದೊಡ್ಡ ಇದು ನೋಡಿ.
ಕೆಲವು ಕಡೆ ನೋಡ್ತಾ ಇರ್ತೇವೆ ಇದನ್ನು ಕೂಡ. ಇದು ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಹಾಗೆಲ್ಲ ಇದೇ ಇರುದು, ಇದೆ ಪ್ರಾಮುಖ್ಯ ಇದಕ್ಕೆ. ದೇವಸ್ಥಾನದಲ್ಲಿ ಸಹ ಇದು ಈಗ ಸ್ಯಾಕ್ಸೋಫೋನ್ ಎಲ್ಲ ಈಗ ಬಂದದು, ಪ್ರಾಮುಖ್ಯ ಇದಕ್ಕೆ. ಎಲ್ಲಿ ಮಂಗಳವಾದ್ಯ ನುಡಿಸ್ಬೇಕು ಅಂತ ಹೇಳಿದ್ರೆ ಇದು ನಾದಸ್ವರ. ಇದ್ರದೊಂದು ಚಂದವೇ ಬೇರೆ. ಅದು ಎಂತ? ಇದು ಶಿವಲ್ಲಿ ಅಂತ ಹೇಳ್ತಾರೆ ಅದಕ್ಕೆ. ಎಂತ? ಶಿವಲ್ಲಿ ಈಗ ಬರ್ತದೆ. ಈಗ ನಾನು ಸ್ವಲ್ಪ ಈ ಸಲ ನೋಡಿದ್ದು, ಟ್ರೈ ಮಾಡಿದ್ದು, ಸುಮ್ಮನೆ ಇರ್ಲಿ ಅಂತ ಒಂದು ತಗೊಂಡದ್ದು. ಇದು ಇಲ್ಲಿಗೆ ಸಿಕ್ಕಿಸಿ ಅಂದ್ರೆ ಇದರಲ್ಲಿ ತುಂಬಾ ಉಂಟು. ಅದು ಬೇರೆ ಚೇಂಜ್ ಮಾಡ್ಲಿಕ್ಕೆ ನಮ್ಗೆ. ಇದು ಸಪ್ಪೆ ಆದಾಗ ಒಂದು ನಮ್ಮ ಬ್ಯಾಟ್ರಿ ಹೇಳಿದಾಗ ಹಾಗೆ. ಇದಕ್ಕೆ ಶ್ರುತಿ ಸಹ ಡಿ ಶಾರ್ಪ್ ಆಗ್ತದೆ. ಇದಕ್ಕೆ ಡಿ ಶಾರ್ಪ್. ಅಂದ್ರೆ ಈಗ ನೀವು ನುಡಿಸುವಾಗ ಒಂದರದ್ದು ಸ್ವಲ್ಪ ಪವರ್ ಕಡಿಮೆ ಅಂತ ಹೇಳ್ತೀರಿ, ಅದು ಪುನಃ ಎನರ್ಜಿ ಅದಕ್ಕೆ ಅದಕ್ಕೆ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡಿ ಇದು ಮಾಡ್ಬೇಕು. ಅದನ್ನು ಗಟ್ಟಿಯಾಗಿ ಇಡ್ತೇವೆ. ಅದು ಇದು ಸಪ್ಪೆ ಆದಾಗ ಇನ್ನೊಂದು ಸಿಕ್ಕಿಸಿ. ಹೌದು, ಅವರೇ ನಮ್ಗೆ ಇದು ನಾನು ಈಗ ನೋಡಿದಷ್ಟು. ಜಾಸ್ತಿ ನೋಡಿಸ್ಲಿಕ್ಕೆ ಆಗುದಿಲ್ಲ ಇದು ನನಗೆ. ನಾನು ಕಲಿಯುವುದಷ್ಟೇ. ಇದು ಮೈನ್ ದೇವರಿಗೆ, ಇದು ಎಲ್ಲ ಕಡೆ ಇದು ಬಂದ್ರೆ ಅವರಿಗೆ ಒಂದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೇಕಷ್ಟೇ. ಇಲ್ಲ ತುಂಬಾ ಕಷ್ಟ ಇದೆ ಇದು. ಇದ್ರ ಹಾಗೆ ಇದ್ರಲ್ಲಿ ಬೇರೆ ಬೇರೆ ಬರ್ತದೆ ಶ್ರುತಿ, ಸಣ್ಣ ಶ್ರುತಿ ಎಲ್ಲ ಬರ್ತದೆ ಇದಕ್ಕೆಲ್ಲ. ಈಗ ಭೂತಕೋಲಕ್ಕೆ ಹೀಗೆ ನುಡಿಸುದು ಕ್ರಮ. ಅಂದ್ರೆ ಅದರಲ್ಲಿ ಸ್ವಲ್ಪ ಸಣ್ಣ ನಾದಸ್ವರ, ಅದೇ ನಾದಸ್ವರ ಎಲ್ಲದಕ್ಕೂ ಮೈನು ಅಂತ. ಅದೇ ಸ್ಯಾಕ್ಸೋಫೋನಿಗಿಂತಲೂ ಕಷ್ಟ ಅಂತ ಹೇಳ್ತೀರಿ ಇದು ಅಲ್ವಾ? ಇದು ತುಂಬಾ ಕಷ್ಟ ಸ್ಯಾಕ್ಸೋಫೋನಿಗೆ. ಅಂದ್ರೆ ಅದಕ್ಕೆ ಸ್ವರಸ್ಥಾನ ಇದೆ, ಸಾರಿ ಎಲ್ಲ ಇದೆ. ಇದಕ್ಕೆಲ್ಲ ಇದು ಬರ್ಬೇಕಾದ್ರೆ ಅದೇ ದೇವರ ಒಂದು ಆಶೀರ್ವಾದ ಇದ್ರೆ ಮಾತ್ರ ಬರ್ಬೇಕಷ್ಟ ಹೊರತು ಎಲ್ಲರಿಗೆ ಬರೋದಿಲ್ಲ ಇದು. ಇದು ನಾನು ಸುಮ್ಮನೆ ತಗೊಳ್ಳೋದು, ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಇರ್ಲಿ ಅಂತ. ಕೆಲವೊಂದು ಬೆಸ್ಟ್ ಕಲೆಕ್ಷನ್ಸ್ ಬೇಕಾಗ್ತದೆ. ನಾನು ಅದೇ ಈಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರ್ತೇನೆ ಇದನ್ನು. ಇದು ಚಂದ ನುಡಿಸ್ಲಿಕ್ಕೆ, ಕೇಳಲಿಕ್ಕೆಲ್ಲ. ಇಲ್ಲಿ ಜನಕ್ಕೆ ಇದು ಲೈಕ್ ಆಗುದಿಲ್ಲ ಅಷ್ಟು. ದೇವಸ್ಥಾನದಲ್ಲಿ ನುಡಿಸಿದ್ರೆ ಒಂದು ಕಲೆ ಬೇರೆ ಬರ್ತದೆ ಇದನ್ನು ನುಡಿಸಿದ್ರೆ.
ಈಗ ನಮ್ಮೊಟ್ಟಿಗೆ ಇವರು ನುಡಿಸ್ತಾ ಮದುವೆ ಕಾರ್ಯಕ್ರಮಕ್ಕೆಲ್ಲ ಬರ್ತಾ ಹೀಗೆ ನಾವು ಹೋಗ್ತಾ ಇರ್ತದೆ ನಮ್ಮ ಜೀವನ ಹಾಗೆ. ಅದ್ಭುತ. ಇವರು ನನ್ನ ಮಿಸ್ಸಸ್ ಪ್ರತಿಭಾ ದೇವಡಿಗೆ ಅಂತ. ಇವರು ಸಹ ಸ್ಯಾಕ್ಸೋಫೋನ್ ಫ್ಯಾಮಿಲಿಯಿಂದಲೇ ಬಂದವರು. ಅಂದ್ರೆ ಇವರ ತಂದೆ ಸಹ ತುಂಬಾ ಚೆಂದಾಗಿ ನುಡಿಸ್ತಿದ್ರು. ಅವರು ಇತ್ತೀಚೆಗೆ ತೀರೋದ್ರು. ಅವರಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಿದ್ರು. ಇವರ ಫ್ಯಾಮಿಲಿ ಸಹ ಹಾಗೆ ಎಲ್ಲ. ಇವರ ಅಣ್ಣ ತಮ್ಮ ಎಲ್ಲ ಸ್ಯಾಕ್ಸೋಫೋನ್ ಎಲ್ಲ ವಾದ್ಯದೇ ಅಂತ ಹೇಳ್ಬೋದು. ಅಲ್ಲಿಂದ ಬಂದವರು ಇವರು. ಫಸ್ಟ್ ಅಂದ್ರೆ ಮದುವೆಗೆ ಮುಂಚೆ ಯಾವುದು ಗೊತ್ತಿರಲಿಲ್ಲ. ನನ್ನ ಮದುವೆ ಆದ ಮೇಲೆ ನಾನೇ ಕರ್ಕೊಂಡು ಹೋಗಿ ಕಾಂಚನ ಈಶ್ವರ ಭಟ್ರ ಹತ್ರ 1.5 ವರ್ಷ 2 ವರ್ಷದ ವೋಕಲ್ ಕಲ್ತಿದ್ದಾಳೆ. ಆಮೇಲೆ ವಾಯಲಿನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವರು ಗುರುಗಲೇಶ್ವರು ವೇಣುಗೋಪಾಲ್ ಶಾನ್ಬೈಲ್ ಅಂತ. ಅದಕ್ಕೆಂದ್ರೆ ತುಂಬಾ ಕಷ್ಟ, ಹೆವಿ ಪ್ರಾಕ್ಟೀಸ್ ಅದೆಲ್ಲ ಮಾಡಬೇಕು. ಅದೇ ಟಚ್ ಇದ್ದ ಕಾರಣ ನಾನು ಸ್ಯಾಕ್ಸೋಫೋನ್ ಸ್ವಲ್ಪ ಹೇಳ್ಕೊಟ್ಟೆ. ಪ್ರಾಕ್ಟೀಸ್ ಮಾಡ್ತಾ ಇರ್ತೇನೆ ಹಾಗೆ. ಒಟ್ಟಿಗೆ ಕರ್ಕೊಂಡು ಹೋಗ್ತೇನೆ ಸಾಥ್ ಕೊಡ್ಲಿಕ್ಕೆ. ಯಾವುದಕ್ಕೂ ಸಾಥ್ ಬೇಕಲ್ಲ, ಹಾಗೆ ಒಟ್ಟಿಗೆ ಬರ್ತಿರ್ತಾರೆ. ಹಾಗೆ ನಾವು ನಮ್ದಿಷ್ಟೇ ಜೀವನ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ಪ್ರತಿಭಾ ಅಂತ ಹೇಳಿ. ನಿಮ್ಮ ಪ್ರೋಗ್ರಾಮ್ ನಾವು ನೋಡಿದ್ದು ಪಂಚಲಿಂಗೇಶ್ವರ ದೇವಸ್ಥಾನ ಈಶ್ವರಮಂಗಲದಲ್ಲಿ ಕಳೆದ ಜಾತ್ರೋತ್ಸವದಲ್ಲಿ ನಿಮ್ಮ ಕಾರ್ಯಕ್ರಮವನ್ನು ನೋಡಿದ್ದೇವೆ. ಬಹಳ ಅದ್ಭುತವಾಗಿತ್ತು. ಎಲ್ಲರೂ ನಿಮ್ಮ ಪ್ರೋಗ್ರಾಮ್ ಯಾವಾಗ ಬರ್ತದೆ ಆ ಸಮಯಕ್ಕೆ ಕಾದು ಕೂತಿದ್ರು ಎಲ್ಲರೂ. ಯಾವುದು ಯೂಸ್ ಮಾಡ್ತಿದ್ರು? ಇದೇ ಸ್ಯಾಕ್ಸೋಫೋನ್ ಯೂಸ್ ಮಾಡೋದು. ಫಸ್ಟ್ ಗುರುಗಳು ಕಾಂಚನೇಶ್ವರ ಭಟ್ ವೋಕಲಲ್ಲಿ, ಆಮೇಲೆ ಸ್ವಲ್ಪ ಟೈಮು ವೇಣುಗೋಪಾಲ್ ಶಾನ್ಭೋಗಲ್ಲಿ ಸ್ವಲ್ಪ ವಯಲಿನ್ ಪ್ರಾಕ್ಟೀಸ್ ಮಾಡಿದೆ. ನೆಕ್ಸ್ಟ್ ಸ್ಯಾಕ್ಸೋಫೋನ್ ಹಸ್ಬೆಂಡೇ ಹೇಳಿಕೊಟ್ಟದು. ಸ್ವಲ್ಪ ವಿಶ್ವನಾಥ ಕೊಡುಪು ಅವರ ನನಗೆ ಸ್ವಲ್ಪ ಹೇಳಿಕೊಡ್ಲಿಕ್ಕೆ ಕಷ್ಟ ಆಯ್ತು. ಅಂದ್ರೆ ನಾವು ಹೇಳ್ಕೊಡುವಾಗ ಸ್ವಲ್ಪ ಬೈಬೇಕು, ಸ್ವಲ್ಪ ಇದು ಬೇಕು. ಅದಕ್ಕೆ ಯಾಕೆ ಸುಮ್ಮನೆ ಪ್ರಾಬ್ಲಮ್ ಅಂತ ಇಲ್ಲಿ ಒಬ್ರು ತುಂಬಾ ಚೆನ್ನಾಗಿ ನುಡಿಸ್ತಾರೆ. ಅವರು ಕುಡುಪು ವಿಶ್ವನಾಥ್ ಅವರು ತುಂಬಾ ಏಜ್ ಆಗಿದೆ, ನಮ್ಮ ಅಜ್ಜನ ಕಾಲದವರು. ಅವರು ಈಗ ಇದ್ದಾರೆ. ಅವರು ಸ್ವಲ್ಪ ಹೆಲ್ತಿ ಪ್ರಾಬ್ಲಮ್ ಆಗಿದೆ. ಅಂದ್ರೆ ರಾಗ ಅಂತೂ ಹಾಗೆ ಯಾರು ಮಾಡುವವರಿಲ್ಲ ಈಗ. ಅಷ್ಟು ಚೆಂದಾಗಿ ರಾಗ ಮಾಡ್ತಾರೆ. ಅವ್ರ ಹತ್ರ ನಾನೇ ಕರ್ಕೊಂಡು ಹೋಗಿ ಸ್ವಲ್ಪ ಅವ್ರ ಹತ್ರ ಕಲ್ತಿದ್ದಾರೆ. ಆಮೇಲೆ ಒಟ್ಟಿಗೆ ಬಂದು ಈಗ ನುಡಿಸ್ತಾ ಹೋಗ್ತಾರೆ. ಬಂದು ಅಭ್ಯಾಸ ಆಗಿದೆ ಸರ್. ಎಷ್ಟು ವರ್ಷ ಅಂದ್ರೆ 3 to 4 years. 4 years. ಅಂದ್ರೆ ಕಲೀಲಿಕ್ಕೆ 2 ವರ್ಷ ಬೇಕಿತ್ತು. ಮತ್ತೆ ನಾವು ಡೈಲಿ ನಾವು ಮನೆಯಲ್ಲಿ ಇರ್ತೇವಲ್ಲ, ಪ್ರಾಕ್ಟೀಸ್ ಮಾಡ್ತೇವೆ. ಪ್ರೋಗ್ರಾಮಿಗೆ ಹೋಗುವಾಗಲೇ ಕಲಿತಾ ಹೋಗ್ತಾ ಇರ್ತೇವೆ. ಮೇಡಮ್ ಕೂಡ ಹೆಚ್ಚಾಗಿ ಹೋಗ್ತಾ ಇರ್ತೀವಿ. ಅವ್ರು ಸಹ ಕೀರ್ತನೆ ಎಲ್ಲ ಮಾಡಿದಲ್ಲ, ಎಲ್ಲ ಕೀರ್ತನೆ ಎಲ್ಲ ಮಾಡಿ ನುಡಿಸುದು, ವರ್ಣ ಕೀರ್ತನೆ ಎಲ್ಲ. ಈಗಿನ ಹಾಗೆ ಫಿಲ್ಮ್ ಸಾಂಗ್ ಡೈರೆಕ್ಟ್ ನಾನು ಹೇಳಿಕೊಡ್ಲಿಲ್ಲ. ಅದು ನಮಗೆ ಗೊತ್ತು, ಅದ್ರದ್ದು ಕಷ್ಟ ಗೊತ್ತು. ಅದಕ್ಕೆ ಸರಳೆ ಜಂಟಿ ಅಲಂಕಾರ ಬಾಯಲ್ಲಿ ಆಡ್ತಾರಲ್ಲ, ಅದನ್ನ ಇದರಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದೆ. ವರ್ಣ ಕೀರ್ತನೆ ಎಲ್ಲ ಕಲ್ತೇ ನುಡಿಸ್ತಿದ್ದಲ್ಲ ಅದು. ನಮಗೆ ಅಂದ್ರೆ ಇಷ್ಟು ಸ್ವಲ್ಪ ಗೊತ್ತಿರೋದು, ಅದಾಗೆ ನಡೀತಾ ಹೋಗ್ತಾ ಇರ್ತದೆ. ನಾವು ದೊಡ್ಡ ಇದಂತ ಹೇಳ್ತಿರ್ಲಿಲ್ಲ. ಕೆಲವರಿಗೆ ಆಗ್ಬೋದು ಇವ್ರದ್ದು ಎಂತ ಹಾಗೆ ಅಂತ. ಹಾಗೆಲ್ಲ ನಮ್ದು ಒಂದು ಇಷ್ಟು ನಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಉಂಟು. ನಮ್ದು ಬಾಕಿ ಅವರು ಹೇಳ್ತಾ ಹೋಗ್ತಾರೆ, ನಾವು ಅದನ್ನು ಯಾರು ಇದು ಮಾಡುದಿಲ್ಲ. ಹಾಗೆ ಬೇರೆ ಬೇರೆ ಕಡೆ ಎಲ್ಲ ಪ್ರೋಗ್ರಾಮ್ ಕೊಡ್ತಾ ಇರ್ತೀರಿ. ನಿಮಗೆ ಒಂದು ಬೆನ್ನೆಲುಬಾಗಿ ನಿಂತದ್ದು ಒಂದು ಮನೆಯವರು, ಇನ್ನೊಂದು ನಾವು ಸಮಾಜದಲ್ಲಿ ನೋಡುವಾಗ ಯಾರು ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ? ಎಲ್ಲರೂ ಬೆನ್ನೆಲುಬಾಗಿ ನಿಲ್ತಾರೆ ನಮ್ಗೆಲ್ಲ ಪ್ರೋಗ್ರಾಮ್ ಹೇಳಿದವರೆಲ್ಲ. ಜಾಸ್ತಿ ಅಂದ್ರೆ ನಮಗೆ ತುಂಬಾ ನಾವು ಹತ್ತಿರದಲ್ಲಿರುವುದು ನಮ್ಮ ಗುರುತಂತ್ರಿ ಅವರಂತ ಇದ್ದಾರೆ. ಅವರು ಕುಂಟಾರು. ಮತ್ತೆ ಕುಂಟಾರು ಅವರು ನಮಗೆ ತುಂಬಾ ಹತ್ತಿರದಲ್ಲಿದ್ದಾರೆ. ನಾನು ನುಡಿಸುದಂದ್ರೆ ಅವರಿಗೆ ತುಂಬಾ ಇಷ್ಟ. ಎಲ್ರಿಗೂ ಇಷ್ಟ. ತುಂಬಾ ಜನ ಇದ್ದಾರೆ ಇಲ್ಲಿ ಊರಲ್ಲಿ. ಹಾಗೆ ಯಾರನ್ನು ಇದು ಮಾಡುವ ಹಾಗೆ ಇಲ್ಲ. ನಿಮಗೆ ಯಾವುದೆಲ್ಲ ಪ್ರಶಸ್ತಿಗಳು ಸಿಕ್ಕಿದೆ? ಪ್ರಶಸ್ತಿ ತುಂಬಾ ಕೆಲವು ಬಂದಿದೆ, ಆದ್ರೆ ಪ್ರಶಸ್ತಿಯಿಂದ ಹೋಗುದಿಲ್ಲ. ಅಂದ್ರೆ ಬೇಜಾರಾಗಿದೆ ನಮಗೆ ತುಂಬಾ ಕಡೆ ಪ್ರಶಸ್ತಿದ ವಿಷಯದಲ್ಲಿ. ಕೆಲವು ಹೀಗೆ ಬಂದಿದೆ. ಮತ್ತೆ ಈ ಪ್ರಶಸ್ತಿ ಅಂದ್ರೆ ಅದೊಂದು ಎಂತ ಗೊತ್ತಿಲ್ಲ ನಮಗೆ. ಆದ್ರೂ ನಿಜವಾಗಿಯೂ ಈ ಒಂದು ಸಂಗೀತಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಕೆಲವು ನಮ್ಮ ಈ ಪ್ರಶಸ್ತಿ ಅಂದ್ರೆ ಕೆಲವು ನಮಗೆ ಈ ಲೋಕಲ್ ಅಲ್ಲಿ ಸ್ವಲ್ಪ ನಮಗೆ ರಾಜಕೀಯ ಕಲಾವಿದರಿಗೆ ಅಗತ್ಯವೇ ಇಲ್ಲ. ನಾವು ರಾಜಕೀಯದಲ್ಲಿ ಯಾವುದ್ರಲ್ಲಿಲ್ಲ. ಕೆಲವರು ಅವನು ಇದ್ರಲ್ಲಿದ್ದಾನೆ ಅದರಲ್ಲಿದ್ದಾನೆ ಅಂತ ಹೇಳುವಾಗ ತುಂಬಾ ನಾವು ಇರುವುದೇ ಇಲ್ಲ. ನಮಗೆ ಇರ್ಲಿಕ್ಕೆ ಪುರ್ಸೋತೆ ಇಲ್ಲ. ಇದೇ ಜಾತ್ರೆ ದೇವರ ಸೇವೆ ಮಾಡ್ತಾ ಇರ್ತೇವೆ. ಅವರು ಸುಮ್ಮನೆ ಹೀಗೆ ಹೇಳುವಾಗ ಅದೊಂದು ನಮಗೆ ನೋವು. ನಾವು ಯಾವುದೋ ಪಕ್ಷದಲ್ಲಿ ಹೋದವರಲ್ಲ. ನಾವು ರಾಜಕೀಯ ಅಗತ್ಯವೇ ಇಲ್ಲ ನಮಗೆ. ಸಂಗೀತದ ಜ್ಞಾನ ಇದ್ದವರು ಯಾರು ರಾಜಕೀಯ ಹೇಳುವುದಿಲ್ಲ. ಜ್ಞಾನ ಇಲ್ಲದವರು, ಇದ್ರದ್ದು ಟಚ್ ಇಲ್ಲದವರು ಹಾಗೆ ಮಾತಾಡ್ತಾರೆ. ಹಾಗೆ ನಮಗೆ ತುಂಬಾ ಬೇಜಾರಾಗಿದೆ. ಅದು ನಾವು ಯಾವುದೋ ಇದು ಪಕ್ಷದಲ್ಲಿ ಇಲ್ಲ, ನಮಗೆ ಅಗತ್ಯವೇ ಇಲ್ಲ ಅದು. ನಾವು ದೇವರ ಜಾತ್ರೆ ಅದೆಲ್ಲ ನುಡಿಸ್ತೇವೆ, ಕೀರ್ತನೆ ಮಾಡ್ತೇವೆ. ಪಕ್ಷ ಬಿಡಿ, ಒಂದು ಕೀರ್ತನೆ ಒಂದು ಎಲ್ಲಿ ಅವರು ಬಾಯಲ್ಲಿ ಆಗ ಗೊತ್ತಾಗ್ತದೆ ಅದ್ರದ್ದು ಕಷ್ಟ. ಈ ಲೋಕಲ್ಸ್ ಎಲ್ಲ ಹೀಗೆ ಹೇಳುವಾಗ ಅದೊಂದು ನಮಗೆ ಅಗತ್ಯ ಇಲ್ಲ ಅದು ವಿಷಯ. ಅದು ಹಾಗೆ ಎಲ್ಲ ದೈವ ದೇವರ ಆಶೀರ್ವಾದ
ನಿಮ್ಮ ಮೇಲೆ ಉಂಟು, ಎಲ್ಲರ ಮೇಲೆ ಉಂಟು. ಅಜ್ಜ, ತಂದೆ, ಈಗ ನೀವು ಕಂಟಿನ್ಯೂ ಆಗ್ತಾ ಹೋಗ್ಲಿ. ಸರಿ. ಅದೇ ಲಾಸ್ಟ್ ಎಲ್ಲರೂ ಕೊನೆ ಮಂಗಲ ಅಂದ್ರೆ ಭಾಗ್ಯದ ಲಕ್ಷ್ಮಿ ನುಡಿಸಿಯೇ ಮಂಗಲ ಮಾಡ್ತಾರೆ. ಈ ಶಾಸ್ತ್ರೀಯ ಅಂದ್ರೆ ತಿಲ್ಲಣ ಅಂತ ನುಡಿಸ್ತಾರೆ. ತಿಲ್ಲಣ ಅದು ಒಂದು ಲೈನ್ ನಾನು ನುಡಿಸ್ತೇನೆ, ಒಂದು ತಿಲ್ಲಣ. ಇದು ಲಾಸ್ಟ್ಗೆ ತಿಲ್ಲನ ತುಂಬಾ ಇದೆ, ಫೇಮಸ್, ಇದು ಸ್ವಲ್ಪ ಫೇಮಸ್ ಇದೆ, ಹಾಗೆ ಇದನ್ನು ಲಾಸ್ಟ್ ಎಂಡ್ ಮಾಡ್ತಾರೆ. ಆಮೇಲೆ ಭಾಗ್ಯದ ಲಕ್ಷ್ಮಿ ಗೊತ್ತಿದೆ ಎಲ್ಲರಿಗೂ, ಅದನ್ನ ನಾನು ನುಡಿಸಿ ನಿಲ್ಲಿಸ್ತೇನೆ ನಾನು. ಮಗು ಶಾಲೆ ಹೋಗಿದ್ದಾಳೆ. ನಿಮ್ಮ ಬ್ಯುಸಿ ಸಮಯದಲ್ಲೂ ಕೂಡ ನಮ್ಮ ಜೊತೆ ಅಮೂಲ್ಯವಾದಂಥ ಸಮಯವನ್ನು ಹಂಚಿಕೊಂಡಿದ್ದೀರಿ ಸರ್, ನಿಮಗೆ ತುಂಬ ತುಂಬ ಧನ್ಯವಾದಗಳು. ಮತ್ತು ಜನರು ನಿಮ್ಮನ್ನು ಸ್ವೀಕರಿಸಿದ್ದಾರೆ, ಬೇರೆ ಯಾರು ಎಂತ ಬೇಕಾದರೆ ಹೇಳಿ, ಅಂದರೆ ಒಂದು ಎಲ್ಲ ಕಡೆ ಪಾಸಿಟಿವ್ ಇರುವಾಗ ಸ್ವಲ್ಪ ನೆಗೆಟಿವ್ ಇರೋದು ಸಹಜ, ಅದು ಇರಲೇಬೇಕು ಜೀವನ. ನಮ್ಮದು ಲಾಸ್ಟಿಗೆ ಒಂದು ಯಾವುದೊಂದು ಮದುವೆ ಕಾರ್ಯಕ್ರಮ ಯಾರು ತೆಗೆದ್ರು ಒಂದು 4 ಜನ ಆದ್ರದ್ದು ಒಂದು ಸ್ಯಾಕ್ಸೋಫೋನ್ ಕಾರ್ಯಕ್ರಮ ಕೊಡಿ. ಅದರಿಂದ ನಮ್ದಲ್ಲ, ಎಲ್ಲ ಸ್ಯಾಕ್ಸೋಫೋನ್ ಕಲಾವಿದರು ಸಹ ಬೆಳೀತಾರೆ. ನೆಕ್ಸ್ಟಿಗೆ ಸಹ ನಮ್ಮ ಮಕ್ಕಳಿಗೆ ಹೇಳ್ಕೊಡುವಂಥ ಒಂದು ಧೈರ್ಯ ಬರ್ತದೆ ನಮಗೆ. ಇಲ್ಲದ್ರೆ ಇದರಲ್ಲೆಲ್ಲ ಜೀವನ ಹೋಗ್ಲಿಕ್ಕೆ ತುಂಬಾ ಕಷ್ಟ ಇದೆ. ನಾವು ಹೇಗೋ ಕಷ್ಟಪಟ್ಟು ಮಾಡಿದ್ದೇವೆ ತಂದೆಯವರು ಅಜ್ಜನವರಿಂದ. ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ನಮಗೆ ಹೆದರಿಕೆ ಆಗ್ತದೆ ಈಗ. ಯಾಕೆಂದ್ರೆ ಕಾರ್ಯಕ್ರಮ ಇಲ್ಲ ನಮಗೆ, ಯಾವ್ದಾವುದಕ್ಕೂ ಖರ್ಚು ಮಾಡ್ತಾರೆ. ಒಂದು 2-4 ಜನ ಸ್ಯಾಕ್ಸೋಫೋನ್ ಅವರಿಗೆ ಒಂದು ಹಣ ಕೊಡ್ಲಿಕ್ಕೆ ಹಿಂದೆ ಇಟ್ಟು ನೋಡ್ತಾರೆ. ಅದಕ್ಕೆ ಅದನ್ನೊಂದು ದಯವಿಟ್ಟು ಒಂದು 4 ಜನ ಆದ್ರೂ ಸಿಂಪಲ್ ಆಗಿ ಆದ್ರೂ ಒಂದು ಕಾರ್ಯಕ್ರಮ ಕೊಡಿ, ಎಲ್ಲರ ಹತ್ರ ಕೇಳ್ಕೊಳ್ದು ನಾವು. ಅದಂದ್ರೆ ಮಂಗಲವಾದ್ಯ ಅದೊಂದು ನುಡಿಸಿದ್ರೇನೆ ಅದ್ರದ್ದೊಂದು ಇದುವೇ ಬೇರೆ. ಅದು ನಾವು ಹೋಗಿ ಅದರಲ್ಲಿ ಯಾವ್ದ್ಯಾವ್ದು ನುಡಿಸುದಿಲ್ಲ. ಒಂದು ಗಣಪತಿ ಶ್ರುತಿಯ ಹಾಗೆ ಯಾವ್ದಾದ್ರೂ ಒಂದು ಭಕ್ತಿ ಗೀತೆಯ ಕೀರ್ತನೆ ತ್ಯಾಗರಾಜರು ಅದನ್ನೇ ನುಡಿಸಿದ ಹೊರತು ಬೇಡದ್ ಯಾವುದು ಅದರಲ್ಲಿ ನಾವು ಮಾಡುವುದಿಲ್ಲ. ಅದು ಮಧ್ಯ ಶುಭ ಕಾರ್ಯಕ್ರಮಕ್ಕೆ ಸ್ಯಾಕ್ಸೋಫೋನ್ ತವಿಲು ಬೇಕೆ. ಅಂದ್ರೆ ತವಿಲಿಗೆ ತುಂಬಾ ಪ್ರಾಮುಖ್ಯ ಉಂಟು. ತವಿಲಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡೋಗ್ಲೇ ಅಲ್ಲಿ ತಮಿಳ್ನಾಡವರೆಲ್ಲ ಹೇಳ್ತಾರೆ, ಅದು ಇದಕ್ಕೆ ತೊಪ್ಪಿ ಅಂತ ಹೇಳ್ತಾರೆ. ಅದು ತಟ್ಟುವಾಗಲೇ ಈ ಸುತ್ತಮುತ್ತ ಯಾವುದು ಬೇಡದೆಲ್ಲ ನಮಗೆ ಇದಾಗ್ತದೆ ಅದನ್ನೆಲ್ಲ ಹೊರಗಾಗ್ತದಂತೆ, ಅಷ್ಟು ಪ್ರಾಮುಖ್ಯ ಉಂಟು ಆ ತವಿಲಿಗೆ. ಹಾಗೆ ಒಂದು 4 ಜನ ಆದರೂ ಒಂದು ಕಾರ್ಯಕ್ರಮ ಕೊಡಿ, ನಮ್ಮ ಜೀವನ ಹೋಗ್ತದೆ ಅದರಲ್ಲಿ. ಮತ್ತೆ ಅಶ್ವಿನಿ ಅಣ್ಣ ಯಾವಾಗಲೂ ಹೇಳ್ತಿದ್ದಾರೆ, ಯಾವಾಗ ಮಾಡೋದು ವಿಡಿಯೋ ಯಾವಾಗ ಮಾಡೋದು. ಅಶ್ವಿನಿ ಅಣ್ಣನೊಬ್ಬರು ಫ್ರೆಂಡ್ ಇದ್ದಾರೆ, ನಮ್ಮ ಫ್ರೆಂಡ್ ರವಿ ಅಣ್ಣ ಅಂತ.
ಅವರೆಲ್ಲ ಕಾಲ್ ಮಾಡಿ ಯಾವ ಫ್ರೀ ಉಂಟು ಅಂತ. ಇವ್ರಿಗೆ ತುಂಬಾ ಧನ್ಯವಾದ. ನಮ್ಮ ಅಶ್ವನನ್ನ ಎಲ್ಲಿ ನೋಡಿದ್ರು ಮಾತಾಡ್ತಾರೆ. ನಾನಂದ್ರೆ ಅವ್ರಿಗೆ ಪ್ರಾಣ. ಹಾಗೆ ಅವ್ರು ಸಹ ಹಾಗೆ ನಮ್ಮ ಸ್ನೇಹಿತರವರು. ನನ್ನ ವಾದ್ಯ ಅಂದ್ರೆ ಅವರಿಗೆ ತುಂಬಾ ಇಷ್ಟ ಅಂತ ಕಾಣ್ತದೆ. ಅದಕ್ಕೋಸ್ಕರ ಅವರಿಗೆ ತುಂಬಾ ಧನ್ಯವಾದ. ನಮ್ಮಂತ ಒಂದು ಪಾಪದ ಕಲಾವಿದರು, ನಾವು ಎಂತ ಇಲ್ಲ ಈ ಸಂಗೀತದ ಫೀಲ್ಡ್ ಅಲ್ಲಿ ಕಸ ಸಹ ಇಲ್ಲ ಅಂತ ಕಲಾವಿದರನ್ನೊಂದು ಬಂದು ನೀವು ಪರಿಚಯ ಮಾಡಿದ್ದಕ್ಕೆ ನಿಮಗೆ ನಮಸ್ಕಾರ, ಧನ್ಯವಾದ. ನೀವು ನಮ್ಮ ಊರಿನವರೇ, ಅದು ನಮಗೆ ತುಂಬಾ ಖುಷಿ. ಅಂದ್ರೆ ಎಲ್ಲರನ್ನೂ ನಾವು ಗೌರವಿಸ್ತೇವೆ. ನಾವು ಸಣ್ಣ ವಯಸ್ಸಿಂದಲೂ ಎಲ್ಲರನ್ನೂ ನೋಡಿ ಬೆಳ್ಕೊಂಡು ಬಂದವರು. ಹಾಗೆಯೇ ನೀವು ಇನ್ನೂ ಹತ್ತಿರದಲ್ಲಿದ್ದೀರಿ ನಮಗೆ. ಬೇರೆ ಎಲ್ಲ ಕಡೆಗೆ ಹೋಗಿ ನಾವು ಬೇರೆ ಬೇರೆ ವಿಷಯಗಳನ್ನು ತೋರಿಸ್ತೇವೆ. ನಮ್ಮ ಊರಿನವರನ್ನೇ ನಾವು ಗುರುತಿಸಬೇಕು. ನಮ್ಮ ಮೇಲೆ ಒಂದು ಪ್ರೀತಿ ಇಟ್ಟು ಬಂದ್ರಲ್ಲ, ಅದಕ್ಕೆ ನಾವು ಮರೆಯುವುದಿಲ್ಲ ನಿಮ್ಮನ್ನು ಯಾವಾಗಲೂ. ಥ್ಯಾಂಕ್ ಯು. ಸಂದೀಪ್ ದೇವಾಡಿಗ ಯೂಟ್ಯೂಬ್ ಅಲ್ಲಿ ಇದೆ. ನಮ್ಮ ನಂಬರ್ ಬೇಕಾದ್ರೆ 9731855035 ಈ ನಂಬರಿಗೆ ಕಾಲ್ ಮಾಡಿದ್ರೆ ನಿಮಗೆ ಬೇಕಾದಾಗೆ ನಾವು ನಿಮಗೆ ದೊಡ್ಡ ಕಲಾವಿದರು ಸಹ ಇದ್ದಾರೆ, ಹುಡುಕಿ ನಿಮಗೆ ಮಾಡಬಹುದು. ನಮ್ಮಂಥವ್ರಿಗೆ ಸಹ ಸಹಕಾರ ಕೊಟ್ಟರೆ ಒಳ್ಳೇದು. ಹಾಗೆಯೇ ನಮ್ಮ ರವಿಯಣ್ಣನಿಗೂ ಕೂಡ ತುಂಬ ಧನ್ಯವಾದಗಳು. ಅವರಿಗೆ ಇವತ್ತು ಶೂಟಿಂಗ್ ಮಾಡ್ತೇವೆ ಅಂತ ಹೇಳಿದ್ದೆ, ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗಲಿಲ್ಲ. ಅವರದ್ದು ಕೂಡ ಒಂದು ಶೂಟಿಂಗ್ ಬಾಕಿ ಉಂಟು. ಅವರು ಯಾವಾಗ ದಿನ ಹೇಳ್ತಾರೆ ಗೊತ್ತಿಲ್ಲ. ಅವರು ಫುಲ್ ಬಿಸಿ ಅಲ್ಲ, ಆರ್ಡರ್ ಕೊಟ್ಟರೆ ಸಿಗುದೇ ಇಲ್ಲ. ಅವರಿಗೆ ಸಹ ನಮ್ಮ ಧನ್ಯವಾದ. ಅವರು ಫೋನ್ ಮಾಡಿ ಮೊನ್ನೆ ಸಹ ಕೇಳಿದ್ರು, ನಿನ್ನೆ ಸಹ. ಧನ್ಯವಾದಗಳು ಸರ್. ನಿಮಗೆ ಯಾವುದೆಲ್ಲ ಗೊತ್ತು? ನಮಗೆ ಅಂದ್ರೆ ಕಲ್ತು ಬಂದ ವಿದ್ಯೆ ಅಂದ್ರೆ ಸ್ಯಾಕ್ಸೋಫೋನು ಮತ್ತೆ ನಾದಸ್ವರ ಹಾಗೆಲ್ಲ ಕಲ್ತು ಬಂದ ವಿದ್ಯೆ. ಅದು ನಮ್ಮ ಫ್ಯಾಮಿಲಿ ಒಟ್ಟಿಗೆ ಬ್ಲಡ್ ಆಗಿ ಬರ್ತದೆ ಅಂತ ಹೇಳ್ತಾರಲ್ಲ, ಅದರಿಂದ ಈ ತಾಸೆ ಡೋಲು. ನಾನು ಫಸ್ಟ್ ಚಡ್ಡಿ ಹಾಕೊಂಡು ಅಜ್ಜನೊಟ್ಟಿಗೆ ಈ ಭೂತದ ಕೋಲದ ಡೋಲು ಬಡಿಲಿಕ್ಕೆ ಹೋಗ್ತಿದ್ದೆ ಅವರೊಟ್ಟಿಗೆ. ನಾನು ಸ್ಕೂಲ್ಗೆ ಎಲ್ಲ ಸಂಘದ ಮೋರಿ ಅಡಿಯಲ್ಲಿ ಇದ್ದಾನೆ ಇವನು ವಾದ್ಯಕ್ಕೆ ಹೋಗ್ಲಿಕ್ಕೆ ಅಂತ. ಹಾಗೆ ಅದೆಲ್ಲ ಫ್ಯಾಮಿಲಿಯಲ್ಲಿ ಬಂದದ್ದು. ತಾಸೆ ಡೋಲು ಅದೆಲ್ಲ ತುಂಬ ಇನ್ಸ್ಟ್ರೂಮೆಂಟ್ ಗೊತ್ತುಂಟು. ಅಂದರೆ ಮಾಮೂಲಿ ವಾದ್ಯದ ಇನ್ಸ್ಟ್ರೂಮೆಂಟ್ ಅದು ಕಲಿಬೇಕಂತಿಲ್ಲ, ಕೇಳಿಯೇ ಬಂದದ್ದು ನಮಗೆ. ಮತ್ತೆ ನಮಗೆ ನಾದಸ್ವರ ಸ್ವಲ್ಪ ಹೇಳಿಕೊಟ್ಟಿದ್ದಾರೆ ನಮಗೆ. ಕಾರ್ಕಳದವರು ಪಾಂಡು ದೇವಾಡಿಗ ಅಂತ ಅವರು ಸ್ವಲ್ಪ ಹೇಳಿಕೊಟ್ಟಿದ್ದಾರೆ ನಮಗೆ ಈ ಭೂತಕೋಲದ ನಾದಸ್ವರ. ಹಾಗೆ ತುಂಬ ಜನ ಕಲಿತಿದ್ದೇವೆ, ತುಂಬ ಜನ ಒಟ್ಟಿಗೆ. ಅದಕ್ಕೆ ನಮಗೆ ನಾನು ಅದನ್ನೊಂದು ಹೇಳ್ಬೇಕಂತಿದ್ದೇನೆ. ನಾನು ಈ ಕೋಲದ ವಾದ್ಯ ಹೋಗ್ತಿರ್ಲಿಲ್ಲ, ನಾದಸ್ವರ ನುಡಿಸ್ತಿರ್ಲಿಲ್ಲ. ಅದಕ್ಕೆ ನನಗೆ ಅದು ನುಡಿಸ್ಬೇಕಂತ ಹೇಳಿದವರು ಸಿಬರ್ನ ಧನ್ರಾಜ್ ಅಂತ ಅವ್ರ ಹೆಸರು. ಸಿಬನೂರು ಒಳ್ಳೆ ಕಲಾವಿದರು, ನಾದಸ್ವರ ಎಲ್ಲ ನುಡಿಸ್ತಾರೆ. ಅವರಿಗೆ ಸಹ ಹಾಗೆ ತುಂಬಾ ಕಾಲದಿಂದ ಬಂದ ಕೆಲಸಗಳಿದೆ. ಅವರು ಹೇಳಿದ್ದು ನೀನು ನಾದಸ್ವರ ನುಡಿಸ್ಬೇಕು ಅಂತ, ಈ ಭೂತಕೋಲದ ನಾದಸ್ವರ. ಅವರು ಹೇಳಿದ್ದಕ್ಕೆ ನಾನು ನುಡಿಸ್ತಾ ಹೋಗ್ತಿರೋದು ಈಗ. ಹಾಗೆ ಮತ್ತೆ ನಾವು ಒಂದು ಪುತ್ತೂರಿನ ಒಂದು ವಾದ್ಯ ಬ್ಯಾಂಡ್ ಅಂತ ಒಂದು ಗ್ರೂಪ್ ಇದೆ. ನಾವು ನಮ್ಮ ಹುಡುಗರು ಮಾಡಿದ್ದು, ನಾವೇ. ದೊಡ್ಡವ್ರು ಯಾರು ಇಲ್ಲ ಇದರಲ್ಲಿ, ದೊಡ್ಡವ್ರು ಯಾರು ಹೆಲ್ಪ್ ಸಹ ಮಾಡಿದಾರೆ ನನಗೆ ಅನುಭವದಲ್ಲಿ ಗೊತ್ತಿಲ್ಲ. ಪುತ್ತೂರಲ್ಲಿ ನಾವು ಮಾಡಿದ್ದೇವೆ. ಒಂದು 2-3 ಜನ ಕಲಾವಿದರಿಗೆ ನಾವು ಒಂದು ಕಲೆಕ್ಷನ್ ಮಾಡಿ ಒಂದು ಅವರಿಗೆ ಹೆಲ್ಪ್ ಮಾಡಿದ್ದೇವೆ. ನಾವು ಎಲ್ಲಿ ಅದನ್ನು ಹೇಳಿಲ್ಲ. ನಾನು ಒಂದು 2 ಜನಕ್ಕೆ ನಾವು ಎಲ್ಲ ಸೇರಿ ಒಟ್ಟಿಗೂಡಿ ನಾವು ಅಂದರೆ ಹುಡುಗರು, ದೊಡ್ಡವರ ಇದು ಹೇಳ್ತಿಲ್ಲ, ಹುಡುಗರು ನಾವು ಮಾಡಿದ್ದೇವೆ ಅಷ್ಟೇ. ಅದು ನಮಗೆ ಈ ಸಲ ಮಾಡಬೇಕು ಅಂತ ಸಹ ಇದ್ದೇವೆ, ನಾವು ಮಾಡ್ತೇವೆ ಈಗ ಹುಡುಗರೆಲ್ಲ ಮಾತಾಡಿ. ಹಾಗೆ ನಮಗೆ ಸರ್ಕಾರದಿಂದ ಯಾವುದು ಹೆಲ್ಪ್ ಇಲ್ಲ ನಮಗೆ, ವಾದ್ಯ ಕಲಾವಿದರಿಗೆ ಯಾವುದೇ ಇಲ್ಲ. ಅಂದರೆ ವಾದ್ಯ ಅಂದರೆ ಅಷ್ಟು ಇದಾಗಿದೆ, ಅದು ತುಂಬ ಬೇಜಾರು ನಮಗೆ. ಆದರೂ ನಡೀತಾ ಹೋಗ್ತಾ ಇರ್ತದೆ ಹಾಗೆ. ಅಂದರೆ ನಾವು ಹುಡುಗರೊಂದು 20 ಜನ ಇರ್ಬೋದು ಅಷ್ಟೇ. ನಾವು ಹೇಳಿದಾಗ ಯಾರು ಬೇಡ ಅಂತ ಹೇಳುವುದಿಲ್ಲ, ಮಾಡ್ತಾರೆ. ಇದು ತಂದೆ ನಂದು, ಪದ್ಮನಾಭ ಶೇರಿಗಾರ ಅಂತ ಹರಿಯಡ್ಕ. ಅವರು ಭವಾನಿ ಅಂತ ಪುತ್ತೂರವರು. ಮತ್ತು ನನ್ನ ತಮ್ಮ ಇದ್ದಾನೆ, ಅವನು ಜಾಬಿಗೆ ಹೋಗಿದ್ದಾನೆ. ಅವನು ಸಹ ಕೆಲಸಕ್ಕೆ ಹೋಗಿ ಬರೋದಿದ್ದಕ್ಕೆ ಫೀಲ್ಡಿಗೆ ನಮ್ಮ ಡೋಲ್ ಎಲ್ಲ ಒಟ್ಟಿಗೆ ಬರ್ತಾನೆ. ಅವನು ಸಹ ಸಪೋರ್ಟ್ ಆಗಿರ್ತಾನೆ ಅವನು ಸಹ. ಮತ್ತು ಇನ್ನೊಬ್ಬ ತಮ್ಮ ಇದ್ದಾನೆ, ಅವನು ಮೈಸೂರಲ್ಲಿ ಒಳ್ಳೆ ಜಾಬಲ್ಲಿ ಇದ್ದಾನೆ. ಅವನು ಸಹ ಇದರಿಂದಲೇ ಮೇಲೆ ಬಂದದ್ದು ನಾವೆಲ್ಲರೂ. ಈಗ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಇದ್ರೆ ಅಂದರೆ ವಾದ್ಯವನ್ನೇ ನಂಬಿ ಅವರು ಬಂದದ್ದು. ಅವನು ಸಹ ಮೈಸೂರಲ್ಲಿ ಜಾಬ್ ಮಾಡಿಕೊಂಡು ಇಲ್ಲಿಗೆ ಬಂದರೆ ಇದಕ್ಕೆ ಬರ್ತಾನೆ ಅವನು. ಹಾಗೆ ಎಲ್ಲರೂ ನಮ್ಮ ಫ್ಯಾಮಿಲಿಯವರು ಸಪೋರ್ಟ್ ಆಗಿದ್ದಾರೆ ನಮಗೆ. ಹಾಗೆ ಈಗ ಅಮ್ಮನ ತಂದೆ ಸಹ ದೊಡ್ಡ ವಾದ್ಯದವರು, ಅವರು ಬಾಬು ಶೇರಿಗಾರ ಅಂತ ಮಲೆನಾಡಲ್ಲೆಲ್ಲ ಇವರ ತಂದೆ ಅವರು. ಅವರಿಗೆ ಸಹ ತುಂಬ ಹೆಸರಿದೆ. ಹಾಗೆ ಅವರಿಂದಲೇ ನಮಗೆ ಬಂದದೆಲ್ಲ. ನಮ್ಮ ತಂದೆ ಸಹ ಫೇಮಸ್, ತಾಯಿಯ ತಂದೆ ಸಹ ಫೇಮಸ್. ಹಾಗೆ ಆಗ ಅವರ ಮಕ್ಕಳು ಸಹ ನಾವು ಸಹ ಫೇಮಸ್ ಆಗಬೇಕಲ್ಲ. ಹಾಗೆ ನನಗೊಂದು ಮಗಳಿದ್ದಾಳೆ, 1st ಸ್ಟ್ಯಾಂಡರ್ಡ್. ಅವಳು ಅಂಬಿಕಾ ಸ್ಕೂಲ್ಗೆ ಓದ್ತಿದ್ದಾಳೆ.
1.5 ವರ್ಷ ಆಯ್ತು ಭರತನಾಟ್ಯ ಸಹ ಹೋಗ್ತಿದ್ದಲ್ಲ ದೀಪಕ್ ಸರ್ ಹತ್ರ, ಒಳ್ಳೆ ಗುರುಗಳು. ಹಾಗೆ ಈಗ ಒಂದು 2-3 ತಿಂಗಳಾದಷ್ಟೇ ಸಂಗೀತ ಕಲಿತಿದ್ದಾಳೆ, ವೀಣಾ ರಾಘವೇಂದ್ರ ಅಂತ, ಅವರೊಟ್ಟಿಗೆ ಇಂಟ್ರೆಸ್ಟ್ ಇದೆ ಅವಳಿಗೆ, ನೋಡ್ಬೇಕು ಹೇಗೆ ಆಗ್ತಾಳೆ ಅಂತ. ಹಾಗೆ ಸ್ಯಾಕ್ಸೋಫೋನ್ ಕಲಿಬೇಕು ಅಂತ ಹೇಳಿದ್ರೆ ಅದಕ್ಕೆ ವಯಸ್ಸಿನ ಮಿತಿ ಏನಾದ್ರು ಉಂಟು? ಸ್ವಲ್ಪ 5 ವರ್ಷ 6 ವರ್ಷ ಎಲ್ಲ ಬೇಕು. ಸಣ್ಣ ಮಕ್ಕಳಿಗೆಲ್ಲ ಆಗುದಿಲ್ಲ, ಅದು ಇದಾಗ್ತದೆ, ಗಾಳಿ ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಹಾಗೆ 10 ವರ್ಷವೇ ಬೇಕು ಕರೆಕ್ಟ್ ಆಗ್ಬೇಕಾದ್ರೆ. ಸ್ವಲ್ಪ ಕಷ್ಟ ಬೇಕು ಅದಕ್ಕೆ. ಹೌದೌದು.